ಇವತ್ತಿನ ವಿಡಿಯೋದಾಗ ಚರ್ಚೆ ಮಾಡೋಣ್ರಿ ಟ್ಯಾಬ್ಲೆಟ್ ಆಸ್ಟೆಲಿನ್ 4mg ಬಗ್ಗೆ. ಟ್ಯಾಬ್ಲೆಟ್ ಆಸ್ಟೆಲಿನ್ 4mg ಅಂದರೆ ಏನು, ಅದರೊಳಗಡೆ ಮೇನ್ ಕಂಟೆಂಟ್ ಏನೇನು ಇರ್ತೈತಿ, ಯಾವ ಕಂಪನಿ ಅದನ್ನು ತಯಾರು ಮಾಡ್ತೈತಿ, ಮತ್ತು ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ, ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟ್ ಯಾವ ಪ್ರಮಾಣದಾಗ ಬಳಸ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತಾ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಈ ಟ್ಯಾಬ್ಲೆಟನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಈ ಟ್ಯಾಬ್ಲೆಟ್ದು ಸಬ್ಸ್ಟಿಟ್ಯೂಟ್ ಏನು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಆಸ್ಟೆಲಿನ್ 4mg ನೋಡ್ರಿ, ಇದು ಒಂದು ಎಲೋಪತಿಕ್ ಟ್ಯಾಬ್ಲೆಟ್. ಮತ್ತು ಟ್ಯಾಬ್ಲೆಟ್ ಆಸ್ಟೆಲಿನ್ 4mg ಪ್ರಮುಖತಃ ಡಾಕ್ಟರ್ ನಿಮಗೆ ಎಲ್ಲಿ ಬರೆದು ಕೊಡ್ತಾರಪ್ಪ ಅಂದ್ರೆ, ನಿಮಗೆ ಏನರ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗೈತೆ ಅಂದ್ರೆ, ಶ್ವಾಸಕೋಶ ಸಂಬಂಧಿತ ಏನರ ತ್ರಾಸ ಆಗೈತೆ ಅಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಸೊ ಈ ಟ್ಯಾಬ್ಲೆಟ್ ಏನು ಮಾಡುತ್ತಪ್ಪ ಅಂದ್ರೆ, ನಿಮ್ಮ ಶ್ವಾಸಕೋಶ ಒಳಗೆ ನಳಿದಾಗ ಬಾವು ಬಂದ್ಬಿಟ್ಟಿರ್ತೈತೆ ನೋಡ್ರಿ, ಅದ್ರ ಸಂಬಂಧ ನಿಮ್ಗೆ ಶ್ವಾಸ ಉಸಿರಾಡಕ್ಕೆ ಕಷ್ಟ ಆಗ್ತಿರ್ತೈತಿ. ಅದು ಅಲ್ಲಿ ನಿಮ್ಮ ಶ್ವಾಸಕೋಶ ನಳಿ ಒಳಗೆ ಮಸಲ್ಸದ್ದು ರಿಲ್ಯಾಕ್ಸ್ ಮಾಡೋ ಕೆಲಸ ಇದು ಟ್ಯಾಬ್ಲೆಟ್ ಮಾಡ್ತೈತೆ. ಅದರ ಸಂಬಂಧ ನಿಮ್ಮ ಶ್ವಾಸಕೋಶ ಓಪನ್ ಆಗ್ತೈತೆ, ಅದರ ಸಂಬಂಧ ನಿಮ್ಗೆ ಉಸಿರಾಡಕ್ಕೆ ಹಳವಾರ ಆಗ್ತೈತ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟದ್ದು ಮೇನ್ ಕಂಟೆಂಟ್ ಏನಪ್ಪ ಅಂದ್ರೆ, ಟ್ಯಾಬ್ಲೆಟ್ ಆಸ್ಟೆಲಿನ್ 4mg ಒಳಗೆ ನೋಡ್ರಿ ಕಂಟೆಂಟ್ ಏನಿರ್ತೈತಿ, ಸ್ಯಾಲ್ಬ್ಯೂಟಮಾಲ್ ಇರ್ತೈತ್ರಿ. ಸೊ ಸ್ಯಾಲ್ಬ್ಯೂಟಮಾಲ್ ಏನಿದೆ, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಆಲ್ಬ್ಯೂಟಿರಾಲ್. ಸೊ ಕೆಲವೊಂದಿಷ್ಟು ಮೆಡಿಸಿನ್ ಹಿಂದೆ ಸ್ಯಾಲ್ಬ್ಯೂಟಮಾಲ್ ಅಂತ ಬರ್ದಿರ್ತಾರೆ, ಕೆಲವೊಂದಿಷ್ಟು ಮೆಡಿಸಿನ್ ಹಿಂದೆ ಆಲ್ಬ್ಯೂಟಿರಾಲ್ ಅಂತ ಬರ್ದಿರ್ತಾರೆ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬಿಡ್ರಿ, ಎರಡು ಸೇಮ್ ಕಂಟೆಂಟ್ ರೀ. ಅಂದ್ರೆ ಶಕ್ತಿಮಾನ್ಯ ಗಂಗಾಧರ್ ರೀ, ಗಂಗಾಧರ ಶಕ್ತಿಮಾನ್ಯ ಎರಡು ಒಂದೇ ರೀ. ಈ ಟ್ಯಾಬ್ಲೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಸಿಪ್ಲಾ ಲಿಮಿಟೆಡ್. ಈ ಟ್ಯಾಬ್ಲೆಟನ್ನು ನೀವು ಯಾವ ರೀತಿ ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತೆ. ಅಂದ್ರೆ ನಿಮ್ಮ ಮನ್ಯಾಗ ನಾರ್ಮಲ್ ತಾಪಮಾನ್ಯಾಗ ನೀವು ಈ ಟ್ಯಾಬ್ಲೆಟನ್ನು ಇಟ್ಕೋಬೋದು. ಇಲ್ಲ ನೀವೆಲ್ಲಿ ಇರಕ್ಕೆ ಕುಂತಿರಲ್ಲ, ಭಾಳ ಜಾಸ್ತಿ ಬಿಸಿಲು ಐತಿ, ಭಾಳ ಜಾಸ್ತಿ ತಾಪಮಾನ ಇದೆ ಅಂದ್ರೆ ಡೈರೆಕ್ಟ್ ಸೂರ್ಯದ ಕಿರಣದ ತಳಗೆ ಈ ಟ್ಯಾಬ್ಲೆಟನ್ನು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ ಈ ಟ್ಯಾಬ್ಲೆಟ್ ಕೆಲಸ ಮಾಡೋ ಕ್ಷಮತೆ ಏನಿರ್ತೈತೆ ನೋಡ್ರಿ, ಅದು ಕಡಿಮೆ ಆಗಿಬಿಡ್ತೈತಿ. ಮತ್ತು ಟ್ಯಾಬ್ಲೆಟ್ ಆಸ್ಟೆಲಿನ್ ಏನಿದೆ ನೋಡ್ರಿ, ಇದು 2mgದಾಗೂ ಬರ್ತೈತಿ, 4mgದಾಗೂ ಬರ್ತೈತಿ, 8mgದಾಗೂ ಬರ್ತೈತಿ ರೀ. ಸ್ಯಾಲ್ಬ್ಯೂಟಮಾಲ್ ಏನಿದೆ, ಅದು ಯಾವ ಕ್ಲಾಸ್ ಆಫ್ ಮೆಡಿಕೇಶನ್ಸಿಗೆ ಬಿಲಾಂಗ್ ಆಗುತ್ತೆ ಅಂದ್ರೆ ಅದಕ್ಕೆ ಬ್ರಾಂಕೋ ಡೈಲೇಟರ್ಸ್ ಅಂತ ಕರೀತಾರೆ ರೀ. ಇಲ್ಲ ಅದಕ್ಕೆ ಶಾರ್ಟ್ ಆ್ಯಕ್ಟಿಂಗ್ ಬೀಟಾ 2 ಅಡ್ರಿನರ್ಜಿಕ್ ಅಗೋನಿಸ್ಟ್ ಅಂತಲೇ ಕರೀತಾರೆ. ಈಗ ಮಾತಾಡೋಣ ಈ ಟ್ಯಾಬ್ಲೆಟದ್ದು ಇಂಡಿಕೇಶನ್ಸ್ ಬಗ್ಗೆ. ಅಂದರೆ ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರಂತ ನೋಡ್ರಿ. ನಿಮ್ಗೆ ಏನರ ಆಸ್ತಮಾ ಸಮಸ್ಯೆ ಐತಂದ್ರೆ, ಇಲ್ಲ ನಿಮ್ಗೆ COPD ಸಮಸ್ಯೆ ಐತಂದ್ರೆ, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಸಮಸ್ಯೆ ಐತಂದ್ರೆ, ಬ್ರಾಂಕೈಟಿಸ್ ಸಮಸ್ಯೆ ಐತಂದ್ರೆ, ಬ್ರಾಂಕಿಯಕ್ಟೈಸಿಸ್ ಸಮಸ್ಯೆ ಐತಂದ್ರೆ, ಇಲ್ಲ ಮಕ್ಕಳದಾಗ ಅಸ್ತಮಾ ಸಮಸ್ಯೆ ಇರ್ತೈತೆ ನೋಡ್ರಿ, ಇವೆಲ್ಲ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ ರೀ. ಸೊ ಈಗ ಈ ಟ್ಯಾಬ್ಲೆಟದ್ದು ಡೋಸೇಜ್ ಬಗ್ಗೆ ಮಾತಾಡೋದ್ರೆ ಡಾಕ್ಟರ್ ನಿಮ್ಗೆ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡಿ, ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಅಂದ್ರೆ ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಅವ್ರು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಆಸ್ಟೆಲಿನ್ 4mg ಟ್ಯಾಬ್ಲೆಟ್ ಏನಿದೆ, ಕೆಲವೊಂದಿಷ್ಟು ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ನಾಗ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, 3 ಹೊತ್ತು ಒಂದೇ ದಿನಕ್ಕೆ ತೊಗೊಳಕ್ಕೆ ಹೇಳಿರ್ತಾರೆ. ಈ ಟ್ಯಾಬ್ಲೆಟ್ ನೀವು ಊಟ ಮಾಡೋದಕ್ಕಿಂತ ಮುಂಚೆನಾರ ತೊಗೋಬೋದು, ಇಲ್ಲ ಊಟ ಆದ್ಮೇಲೆ ಕೂಡ ತೊಗೋಬೋದು. ಸೊ ನಿಮ್ಮ ಡಾಕ್ಟರ್ ಯಾವ ರೀತಿ ನೀವು ತೊಗೊಳಕ್ಕೆ ಹೇಳ್ಯಾರ ಆ ರೀತಿ ತೊಗೋಬೋದು. ಇಲ್ಲ ಅಂದರೆ ಇದನ್ನು ನಾರ್ಮಲ್ ನೀರು ಜೊತೆಗೆ ಸೇವನೆ ಮಾಡ್ಬೇಕನ್ನೋದು ಇರ್ತೈತೆ ರೀ. ಸೊ ಈ ರೀತಿ ಈ ಟ್ಯಾಬ್ಲೆಟನ್ನು ಬಳಸಲಾಗ್ತೈತಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ತೊಗೊಳಕ್ಕೆ ಹೇಳೋಂತ ಆ ರೀತಿ ಕೂಡ ನೀವು ಇದನ್ನು ಬಳಸ್ಬೋದು. ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡ್ಬೋದು ಅಂದ್ರೆ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತೊಗೊತಾರೆ, ನಿಮ್ಮ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ರಕ್ತ ತಪಾಸಣೆ ರಿಪೋರ್ಟ್ ನೋಡ್ತಾರೆ, ನಿಮ್ಮ ಎಕ್ಸ್ರೇ ರಿಪೋರ್ಟ್ ನೋಡ್ತಾರೆ, ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರೆ, ಮತ್ತು ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಅವ್ರು ನಿಮ್ಗೆ ಈ ಟ್ಯಾಬ್ಲೆಟ್ ಬರೆದು ಕೊಡೋ ಅಂತಾರೆ, ಆ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಬಳಸೋಕೆ ಹೇಳೋಕುಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತ. ಸೊ ನೋಡ್ರಿ, ಆಸ್ಟೆಲಿನ್ 4mg ಟ್ಯಾಬ್ಲೆಟ್ ಏನಿದೆ, ಇದು ಒಂದು ಬ್ರಾಂಕೋ ಡೈಲೇಟರ್ ಟ್ಯಾಬ್ಲೆಟ್. ಇದು ಹೆಂಗೆ ಕೆಲಸ ಮಾಡುತ್ತಪ್ಪ ಅಂದ್ರೆ, ನಿಮ್ಮ ಎದೆ ಒಳಗೆ ಶ್ವಾಸಕೋಶ ಒಳಗೆ ಮಸಲ್ಸ್ ಏನಿರ್ತಾವೆ ನೋಡ್ರಿ, ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಅದರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ, ಅವು ಏರ್ವೇ ಟ್ಯೂಬ್ ನಳಿ ಒಳಗೆ ಏನು ಬಾವು ಬಂದು ನಿಮ್ಮ ಉಸಿರಾಡೋಕೆ ಕಷ್ಟ ಆಗ್ತಿರ್ತೈತಿ, ಆ ನಳಿ ಸ್ವಲ್ಪ ಓಪನ್ ಆಗ್ತಾವೆ. ಅದರ ಸಂಬಂಧ ಅಲ್ಲೇ ನಿಮ್ಮದು ಶ್ವಾಸ ಏನಿರ್ತೈತೆ ನೋಡ್ರಿ, ಒಳಗೆ ಹೊರಗೆ ಹೋಗ್ಲಿಕ್ಕೆ ಸ್ವಲ್ಪ ಅಲ್ಲಿ ಪ್ಯಾಸೇಜ್ ಆಗ್ತೈತಿ. ಅದರ ಸಂಬಂಧ ನಿಮ್ಮ ಉಸಿರಾಡೋಕೆ ಕಷ್ಟ ಏನಿರ್ತೈತೆ ನೋಡ್ರಿ, ಅದು ಕಡಿಮೆ ಆಗ್ತೈತಿ. ಸೊ ಈ ರೀತಿ ಈ ಟ್ಯಾಬ್ಲೆಟು ಕೆಲಸ ಮಾಡ್ತೈತೆ ರೀ.
ಈಗ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಚರ್ಚೆ ಮಾಡೋಣ ನೋಡ್ರಿ. ಸೈಡ್ ಎಫೆಕ್ಟ್ ಏನಿದೆ, ಎಲ್ಲರೂ ತೊಗೊಂಡಾರಿಗೆ ಸೈಡ್ ಎಫೆಕ್ಟ್ ಆಗಂಗಿಲ್ಲ ರೀ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆತಂದ್ರೆ ಏನೇನು ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದೇದು, ನಿಮ್ಮ ಕೈ ಕಾಲು ನಡಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಟ್ರೆಮರ್ ಸಮಸ್ಯೆ ಆಗ್ಬೋದು, ವಿಪರೀತ ತಲೆನೋವು ಆಗ್ಬೋದು, ಎದೆ ಬಡಿತ ಬಹಳ ಜಾಸ್ತಿ ಆಗ್ಬೋದು, ಇಲ್ಲ ಎದೆ ಬಡಿತದ ಸೌಂಡ್ ಏನಿದೆ ಬಹಳ ಜಾಸ್ತಿ ಆಗ್ಬೋದು, ಇಲ್ಲ ನಿಮ್ಗೆ ಮಾಂಸಪೇಶಿ ಏನಿರ್ತಾವೆ ನೋಡ್ರಿ ಅವು ಟೈಟ್ ಆಗ್ಬೋದು, ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಗಾಬರಿ ಆಗೋದು ಆ ಸಮಸ್ಯೆ ಆಗ್ಬೋದು, ನಿಮ್ಮ ಮೈ ಒಳಗೆ ಪೊಟ್ಯಾಷಿಯಮ್ ಲೆವೆಲ್ ಕಡಿಮೆ ಆಗ್ಬೋದು, ನಿಮ್ಮ BP ಕೂಡ ಈ ಟ್ಯಾಬ್ಲೆಟ್ ಕಡಿಮೆ ಮಾಡ್ಬೋದು ರೀ. ಇವೆಲ್ಲ ಸೈಡ್ ಎಫೆಕ್ಟ್ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಆಗ್ತೈತಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಅಂದ್ರೆ ಯಾರು ಈ ಟ್ಯಾಬ್ಲೆಟನ್ನು ಬಳಸ್ಲಿಕ್ಕೆ ಹೋಗ್ಬಾರ್ದು. ಒಂದೇದು ನೋಡ್ರಿ, ಈ ಟ್ಯಾಬ್ಲೆಟ್ ಒಳಗೆ ಏನು ಕಂಟೆಂಟ್ ಇದೆ, ಸಾಲ್ಬ್ಯೂಟಮಾಲ್, ನಿಮ್ಗೆ ಕಂಟೆಂಟ್ ಆಗಿ ಬರಂಗಿಲ್ಲ ಅಂದ್ರೆ ಈ ಟ್ಯಾಬ್ಲೆಟನ್ನು ನೀವು ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ ನೀವೇನಾರ BP ಮೆಡಿಸಿನ್ ತೊಗೊಳಕ್ಕೆ ಕುಂತೀರಂದ್ರೆ ಡಾಕ್ಟರ್ ಕೇಳಾರ್ದೆ ಈ ಟ್ಯಾಬ್ಲೆಟ್ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ ನಿಮ್ಮ ಮೈ ಒಳಗೆ ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಸಮಸ್ಯೆ ಐತಂದ್ರೆ ಈ ಟ್ಯಾಬ್ಲೆಟ್ ತೊಗೊಳಿಕ್ಕೆ ಹೋಗ್ಬೇಡ್ರಿ. ಇಲ್ಲ ನಿಮ್ಗೆ ಬಹಳ ವಿಪರೀತ ಸಿವಿಯರ್ ಆಸ್ತಮಾ ಸಮಸ್ಯೆ ಐತಂದ್ರೆ, ಹಾರ್ಟಿಂದ ಹೃದಯ ಸಂಬಂಧಿತ ನಿಮ್ಗೆ ಏನಾರ ರೋಗ ಐತಂದ್ರೆ ಡಾಕ್ಟರ್ನ ಕೇಳಾರ್ದೆ ಈ ಟ್ಯಾಬ್ಲೆಟನ್ನು ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟದ್ದು ಸಬ್ಸ್ಟಿಟ್ಯೂಟ್ ಬಗ್ಗೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಟ್ಯಾಬ್ಲೆಟ್ ಆಸ್ಟೆಲಿನ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು ರೀ. ಇದ್ರೊಳಗೆ ಕಂಟೆಂಟ್ ಸಾಲ್ಬ್ಯೂಟಮಾಲ್ ಇರ್ತೈತಿ. ಸಾಲ್ಬ್ಯೂಟಮಾಲ್ ಇದ್ದಿದ್ವ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಮೆಡಿಸಿನ್ ತಯಾರು ಮಾಡಿರ್ತಾರೆ. ಬೇರೆ ಕೆಲವೊಂದಿಷ್ಟು ಫೇಮಸ್ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಯಾವುದಪ್ಪ ಅಂದ್ರೆ ನೋಡ್ರಿ, ಟ್ಯಾಬ್ಲೆಟ್ ಸಾಲ್ಬ್ಯೂಟಮಾಲ್ 4 mg ಅಂತ. ಇದ್ರೊಳಗೂ ಕಂಟೆಂಟ್ ಸಾಲ್ಬ್ಯೂಟಮಾಲ್ ಇರ್ತೈತಿ ರೀ. ಇದ್ರದ್ದು ವರ್ಕಿಂಗ್ ಮೆಕ್ಯಾನಿಸಮ್ ಆ್ಯಕ್ಷನ್ ಎಲ್ಲ ಸೇಮ್ ಇರ್ತೈತಿ ರೀ. ಈಗ ಈ ಟ್ಯಾಬ್ಲೆಟದ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 6.5 ರೂಪಾಯಿ 6.50 ಪೈಸೆದಾಗ 30 ಟ್ಯಾಬ್ಲೆಟದು ಒಂದು ಪ್ಯಾಕ್ ಸಿಗ್ತೈತ್ರಿ ಆಸ್ಟೆಲಿನ್ 4 mgದು. ಮತ್ತು 9 ರೂಪಾಯಿದಾಗ ನಿಮ್ಗೆ 45 ಟ್ಯಾಬ್ಲೆಟದ್ದು ಆಸ್ಟೆಲಿನ್ 4 mgದು ಒಂದು ಸ್ಟ್ರಿಪ್ ಸಿಗ್ತೈತಿ. ಸೊ ಇದ್ರ ರೇಟ್ ಅಷ್ಟಿಲ್ಲ, ಸಸ್ತಾನ ಐತ್ರಿ, ಅಷ್ಟೇನು ದುಬಾರಿ ಇಲ್ಲ ಈ ಟ್ಯಾಬ್ಲೆಟು. ಈಗ ಈ ಟ್ಯಾಬ್ಲೆಟದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭದಿಂದ ಅಂದ್ರೆ ನೀವು ಈ ಟ್ಯಾಬ್ಲೆಟನ್ನು ಖರೀದಿ ಮಾಡ್ಬೋದು ಅನ್ಕೊಂತೀನಿ. ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನಿಮ್ಮ ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣೋ ಅಂತ ನೋಡ್ರಿ, ಅದನ್ನು ಒತ್ತಿಗೆ ಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ಟ್ಯಾಬ್ಲೆಟದ ಮಾಹಿತಿ ಬೇಕಾಗಿತ್ತು ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.